ಧರ್ಮಗಳ ನಡುವೆ ದೇಶಗಳ ನಡುವೆ ಏನಾದ್ರೂ ಕೂಡ ಹೊಡೆತ ಉಂಟಾಗ್ತಾ ಇದೆಯಾ ಅಂತ? ಧರ್ಮದಿಂದ ಹೊಡೆತ ಉಂಟಾಗ್ತಾ ಇದೆಯಾ, ಯುದ್ಧದಿಂದ ಹೊಡೆತ ಉಂಟಾಗ್ತಾ ಇದೆಯಾ? ಆ, ಯುದ್ಧದಿಂದ. ಯುದ್ಧದಿಂದ. ಧರ್ಮ ಬೇಕಾ ಯುದ್ಧ ಬೇಕಾ ಅಂದ್ರೆ? ಯುದ್ಧ ಬೇಕು. ಯುದ್ಧ ಆಗ್ಲೇಬೇಕು ಅಂತ ಹೇಳಿದ್ದೀವಿ. ಹೌದು. ಈ ಘಟನೆ, ಈ ಒಂದು ಯುದ್ಧ ಆದಂತ ವಿಚಾರವಾಗಿ ನಿಮ್ಮ ಅನಿಸಿಕೆ? ಬೆಟರ್ ಮಾಡಿದ್ದು ಕೆಲಸ, ಬೆಟರ್ ಯುದ್ಧ ಮಾಡಿದ್ದು ಬೆಟರ್. ಯುದ್ಧ ಮಾಡಿದ್ದು ಬೆಟರ್, ಒಳ್ಳೇದಾಯ್ತು. ಹೌದು, ಒಳ್ಳೇದು. ನಿಮ್ ಸಂಪೂರ್ಣ ಬೆಂಬಲ? ಪಕ್ಕ ಯುದ್ಧ. ಯುದ್ಧ. ಯುದ್ಧ ಆಯ್ತಲ್ಲ ಸರ್, ಇವಾಗ ಹ್ಮ್. ಸಂಬಂಧಪಟ್ಟಂತ ಏನ್ ಹೇಳ್ತೀರಿ? ಯುದ್ಧ ವಿರಾಮ ಘೋಷಣೆ ಆಗಿದ್ದಾಗಿರ್ಬೋದು, ಏನ್ ಮಾಡ್ಬೇಕಾಗಿತ್ತು, ಏನ್ ಮಾಡಬಾರ್ದಾಗಿತ್ತು? ಏನು ಪ್ರತಿಕಾರ ತಗೊಂಡ್ರಲ್ಲ ಅದು ಚೆನ್ನಾಗಿದೆ ಅಂತೀನಿ, ಭಾಳ ಚೆನ್ನಾಗೈತೆ ಅದು. ಕದನ ವಿರಾಮ ಘೋಷಿಸಿದ್ದು ಓಕೆನಾ? ಇನ್ನು ಮಾಡ್ಬೇಕಾಗಿತ್ತು? ಇನ್ನೂ ಮಾಡಬೇಕಾಗಿತ್ತು. ಸದ್ಯಕ್ಕೆ ಸಾಕು ಅಂತೀವಿ. ಸದ್ಯಕ್ಕೆ ಈಗ ಅವರು ಸ್ಟಾಪ್ ಮಾಡಿದ್ದಾರೆ, ಇನ್ನೂ ಮಾಡಬೇಕಾಗಿತ್ತು. ನಿಮ್ ಕೆಲಸ ನೀವು ಮಾಡ್ತಾ ಇದ್ದೀರಿ, ದೇಶದಲ್ಲಿ ಸೈನಿಕರು ಅವ್ರ ಕೆಲಸ ಮಾಡ್ತಿದ್ದಾರೆ. ಯುದ್ಧದ ಘಟನೆ ನೆನ್ಸ್ಕೊಂಡ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಏನು ಅನ್ನಿಸ್ತಾ, ಅವ್ರು ಅಲ್ಲಿ ಕಷ್ಟಪಡ್ತಾ ಇದ್ದಾರೆ, ನಾವು ಇಲ್ಲಿ ಕಷ್ಟಪಡ್ತಾ ಇದ್ದೀವಿ. ನೀವು ದೇಶಕ್ಕೋಸ್ಕರ ಒಂದ್ಸಲ ಅವರು ಹೋರಾಟ ಮಾಡ್ತಾ ಇದ್ದಾರೆ, ನೀವು ಸ್ವಚ್ಛತೆಗಾಗಿ ಹೋರಾಟ ಮಾಡ್ತಾ ಇದ್ದೀರಿ. ಏನು ಮಾಡೋದು? ಅದೇ ನಮ್ಮ ಕೆಲಸ ಅದೇ. ಅವ್ರು ಅಲ್ಲಿ ಕಷ್ಟಪಡ್ತಾ ಇದ್ದಾರೆ, ನಾವು ಇಲ್ಲಿ ಸ್ವಚ್ಛತೆಗಾಗಿ ಕಷ್ಟಪಡ್ತಾ ಇದ್ದೀವಿ ಅಷ್ಟೇ ಸರ್. ಯುದ್ಧ ಏನ್ ಬೇಡ, ಧರ್ಮದಲ್ಲೇ ಇದಾಗೈತಲ್ಲ. ಧರ್ಮ ನೋಡಿ ಯುದ್ಧ ಮಾಡಿದ್ರ ಅಂತ? ಧರ್ಮ ನೋಡೇ ಯುದ್ಧ ಮಾಡಿದ್ದು. ಅದಕ್ಕೆ ನಿಮ್ಮ ಅನಿಸಿಕೆ? ಅನಿಸಿಕೆ ಅಂದ್ರೆ ಧರ್ಮದಿಂದಾನೇ ಯುದ್ಧ ಮಾಡಿರೋದು. ಅದು ಆಗಬಾರ್ದಿತ್ತು, ಆಗಿದ್ದು ತಪ್ಪದು ಮಾಡಿದ್ದು. ಅದು ಜನರಿಗೆ ಅರ್ಥ ಆಗ್ತಾ ಇಲ್ಲ, ಸರ್ಕಾರ ಮೇಲೆ ಇರೋದು, ಅದು ಡಿಫೆಂಟ್ ಆಗುತ್ತೆ. ಇದು ಕೊಲ್ಮಾವು ಆಯ್ತಲ್ಲ, ಆವಾಗಲೇ ಆ್ಯಕ್ಷನ್ ತೊಗೊಂಡಿದ್ರೆ ಇವತ್ತು 21 ಜನ ನಾವು ಕಳ್ಕೊತಾ ಇದ್ದಿಲ್ಲ, ಆಯಿತಾ? ಆ ಟೈಮಲ್ಲಿ ಯಾವ ಪಬ್ಲಿಕ್ನು ಆ್ಯಕ್ಷನ್ ತೊಗೊಂಡಿಲ್ಲ, ಯಾರೂ ಹೇಳಿಲ್ಲ. ಮೇನು ಈಗ ಇದು ಘಟನೆ ಅಲ್ಲಿ 21 ಜನ ತೀರೋಗ್ತಿರಲಿಲ್ಲ. ಒಂದು ಟೂರ್ಗೆ ಹೋದ್ರೋ, ಎಲ್ಲೋ ಒಂದು ಮದುವೆ ಹೋದ್ರೋ, ಬಸ್ಸು ಆಕ್ಸಿಡೆಂಟ್ ಆಗಿ ತೀರೋಗ್ಬಿಡ್ತಾರೆ. ಅದು ಅಷ್ಟು ಇದಿಲ್ಲ. ಕುಲ್ಮಾ ಅಟ್ಯಾಕ್ ಆಗೋವಾಗ ನಮ್ಮ ಆರ್ಮಿಯವರು ತೀರೋಗಿದ್ರು. ಆ ಥರ ಆರ್ಮಿ ಮತ್ತೆ ನಾವು ಟ್ರೈನಿಂಗ್ ಮಾಡಿ ಅಷ್ಟೊಂದು ಇದು ಮಾಡ್ಬೇಕಂದ್ರೆ ತುಂಬ ಕಷ್ಟ. ಆಗಲೇ ನಾವು ಆಕ್ಷನ್ ತೊಗೊಂಡಿದ್ರೆ ಸರ್ಕಾರ ಈ ಇದು ಆಗ್ತಾ ಇದ್ದಿಲ್ಲ, ಈ ಘಟನೆ ಆಗ್ತಾ ಇದ್ದಿಲ್ಲ. ಇವತ್ತು ಕಾಶ್ಮೀರ ಅಥವಾ ಪಾಕಿಸ್ತಾನ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಕದನ ವಿರಾಮ ಆಗಿರ್ಬೋದು, ಇದಕ್ಕೇನು ಹೇಳ್ತೀರಿ? ಸದ್ಯಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸ ಆಯ್ತಾ? ಇಲ್ಲ ಸರ್, ಇದು ಈಗ ಏನೋ ಕಾಂಪ್ರಮೈಸ್ ಆಗಿದ್ದಾರೆ, ಮುಂದಕ್ಕೆ ಇದು ಮತ್ತೆ ಆಗ್ಬೋದು. ಆದರೆ ನಾವು ಅದು ಬದಲು ತಗೊಳ್ಳೇಬೇಕು ಸರ್. ನಾವು ಈಗಲೇ ನಾವು ಎಚ್ಚರಿಕೆ ವಹಿಸಬೇಕು. ಇರಬೇಕು, ನಾವು ಅಲರ್ಟಾಗಿ ಇರಬೇಕು. ಯಾಕಂದರೆ ಈಗ ನಾವು ಯಾರೋ ಹೇಳಿದ್ರು, ಸೆಂಟ್ರ್ ಪಾರ್ಟಿ ಯಾರೋ ಬಂದು ಹೇಳಿದ್ಗೆ ನಾವು ಕಾಂಪ್ರಮೈಷನ್ ಆಗ್ತೀವಿ ಅನ್ನೋದು ತಪ್ಪದು. ಯಾಕಂದರೆ ನಾವು ಯಾರಂತ ತೋರಿಸ್ಬೇಕು. ನಮ್ಮಿಂದ ಅವರು ಇರೋದು, ಅವರಿಂದ ನಾವು ಇಲ್ಲ. ನಾವು ನಮ್ಮ ದೇಶದಿಂದ ಭಾಗ ಕೊಟ್ಟಿರೋದು ಅವ್ರಿಗೆ. ಅವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ, ಅವ್ರಿಗೆ ಕಣ್ಣಿಕ್ತಾರೆ ಅಂದರೆ ನಾವು ಅವ್ರಿಗೆ ಒಂದು ಗತಿ ತೋರಿಸ್ಲೇಬೇಕಿತ್ತು. ಅದೇನೋ ಸೆಂಟ್ರಲ್ಲಿ ಸರ್ಕಾರ ಏನು ಇದು ತಗೊಂತೆ ಅದ್ರ ಮೇಲೆ ನಾವು ಹೋಗ್ಬೇಕು ಅಷ್ಟೇ. ಧರ್ಮ, ನಮ್ಮ ಧರ್ಮ ದೊಡ್ಡದು ಅಂತೀರಾ? ಮಾಡಲೇಬೇಕಾಗಿತ್ತು, ಅನಿವಾರ್ಯ ಇತ್ತ? ಏನಿಲ್ಲ, ನಮ್ಮ ಧರ್ಮ. ಇದಕ್ಕಿಂತ ಧರ್ಮಕ್ಕೆ ಜಾಸ್ತಿ ನಿಮ್ಮ ಪ್ರಾಮುಖ್ಯತೆ. ಅನಿಸಿಕೆ ಅವರು ಮಾಡಿದ ತಪ್ಪು ರೀ, ಆ ತಪ್ಪಿಗೆ ಅನುಭವಿಸ್ಯಾರ ಅವರು. ಅದರ ಬಗ್ಗೆ 100 ಮಾತೇ ಇಲ್ಲ. ಇಷ್ಟಕ್ಕೆ ಸುಮ್ಮನಾಗಬಾರ್ದಾಗಿತ್ತ? ನಮ್ಮ ಭಾರತದವರು ಇನ್ನಿಷ್ಟಕ್ಕೆ ಸುಮ್ಮನಾಗಬಾರ್ದಾಗಿತ್ತು. ಸುಮ್ಮನೆ ಆಗಬಾರ್ದಾಗಿತ್ತು. ಅವ್ರು ಎಲ್ಲಿ ತನ ಪೂರ ಪಾಕಿಸ್ತಾನ ಅಷ್ಟೇ ಒಕ್ಕೊಂಡು ಹೊಡೆದಗೇಸಿಂದ ಅವ್ರು ಯಾರ್ಯಾರ ಅವ್ರಿಗೆಲ್ಲರಿಸಿ ನಿಂದ್ರಿಸಿಗೇಸಿಂದ ಇದು ಮಾಡೋದೈತೆ ಸರ್. ಅಂದ್ರೆ ಅವ್ರು ನಮ್ಮ ಹೆಣ್ಮಕ್ಳಿಗೆ ಇನ್ನೊಂದು ತೆಂಟೆ ಅವರು ಕಣ್ಣೆತ್ತಿ ಕೂಡ ನೋಡಬಾರ್ದು, ಆ ನಮನ ಮಾಡೋದಿತ್ತು ಅವರು. ಅಂದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನೀವು ಧರ್ಮದ ವಿಚಾರದಲ್ಲಿ ಧರ್ಮನ ನೋಡಿ ಅವ್ರನ್ನ ಕೊಲ್ತಾರೆ ಅನ್ನೋದಿದ್ದೀರಿ, ಅದು ಮೇನ್ ತಪ್ಪು ರೀ ಅವರು ಮಾಡೋದು. ಮಾಡಂಗೆ ತಪ್ಪ ಅಂದ್ರೆ ಎದುರುಗಡೆ ನಿಂತು ಹೋರಾಟ ಮಾಡ್ಬೇಕು. ಬಂದ್ಗೇಸಿಂದ ಎಲ್ಲೋ ಇದು ಪಿಕ್ನಿಕ್ ಹೋದವ್ರು ಸಣ್ಣ ಹೆಣ್ಮಕ್ಳಿಗೆ ಹೋದಾಗ ಮಾಡಿದ್ರೆ ಅದು ಅವರು ಗಂಡಸ್ತಾನೇ ಅಲ್ಲ. ಅವರು ಸೆಂಡ್ರವರು ರಾಮ ನಿಜವಾದ ಗಂಡಸಿದ್ರೆ ಎದೆ ಒಂದು ಹೋರಾಟ ಮಾಡ್ಬೇಕು. ಯುದ್ಧ ಆಗಿರೋದು ಸರಿನಾ ತಪ್ಪ ಅನ್ನೋದು ಏನಕ್ಕೆ ಬಂದಿರೋದು ಅಂದರೆ, ಇವಾಗ ಇಷ್ಟು ಸರಿ ನಮ್ಮ ಮೇಲೆ ಅವರು ಪಾಕಿಸ್ತಾನ ಆಗಲಿ ಬೇರೆ ದೇಶಗಳಾಗಲಿ ದಾಳಿ ಮಾಡೋರೆ, ಇಲ್ಲ ಅನ್ನಲ್ಲ. ಆದರೆ ಮಾಡಿರೋದು ಟೈಮನ್ನು ಎಷ್ಟೋ ಸರಿ ನಾವು ಹೋಗ್ಲಿ ಅಂತೇಳಿ ಬಿಟ್ಟಿದ್ದೀವಿ. ಆದ್ರೂ ಈ ಸರಿ ಯಾಕಂದರೆ ಇನ್ನೂ ಮದುವೆ ಆಗಿ ಅವರು ಒಂದು ಏನಿಲ್ಲ ಅಂದರೆ 2 ವಾರ 3 ವಾರನೂ ಆಗಿಲ್ಲ, ಏನೋ ದೇಶ ಸುತ್ತಿ ನೋಡೋಕ್ಕಂತೇಳಿ ಹೋಗಿದ್ದಾರೆ. ಹೋಗಿದ್ದ ಟೈಮಲ್ಲಿ ಆ ಗಂಡನ ಇದು ಮಾಡಿದ್ದಾರೆ. ಹೊಡೆದಿರೋದ್ರೂ ಇದು ಇಲ್ಲ. ಆದರೆ ಇವರು ಹಿಂದೂನ ಪಾಕಿಸ್ತಾನ ಮುಸ್ಲಿಮ್ಸ ಅಂತೇಳಿ ಚೆಕ್ ಮಾಡೋಕ್ಕೆ ಆ ಪುರಾಕನ್ ಓದಿಸಿ ಅದರಿಂದ ಆಮೇಲೆ ಅವರು ಮೇನ್ ಪಾಯಿಂಟಿಗೆ ಹೊಡೆದು ನರಕ ತೋರಿಸಿದ್ದಾರೆ. ಆ ನರಕನ ಹೆಂಗೆ ತೋರಿಸ್ಬೇಕಂತ ಇವಾಗ ನಮ್ಮ ಮೋದಿಜಿ ಅವ್ರಿಗೆ ಮಾಡೋರೆ. ಆ ಮೋದಿಜಿ ಅವ್ರು ಮಾಡೋ ಡಿಸಿಷನ್ ಒಳ್ಳೆಯದೇ. ಇವಾಗ ನೆಕ್ಸ್ಟ್ ಇಷ್ಟು ಸರಿ ಆಗಿರೋ ಯುದ್ಧನ ತಡೆದಿದ್ದೀವಿ. ಆದರೆ ಈ ಸರಿ ಈ ಸಿಂಧು ಆಪರೇಷನ್ ಅನ್ನೋದು ತಡಿಯೋಕ್ಕೆ ಮಾತ್ರ ಯಾರ ಕೈಲಿ ಚಾನ್ಸ್ ಇಲ್ಲ. ಇದು ಇನ್ನೂ ಮುಂದೆ ಬರೀಲಿ. ಅವ್ರಿಗೆ ಏನಂತ ನಾವು ಇಂಡಿಯಾದವ್ರು ಏನಂತ ಅವ್ರಿಗೆ ತೋರಿಸ್ಬೇಕು. ನಾವು
ತೋರಿಸ್ತೀವಿ. ಜೈ ಹಿಂದ್. ಜಮ್ಮು ಕಾಶ್ಮೀರ ಅದು ತಪ್ಪು ಸರ್ ಮಾಡಿರೋದು, ತಪ್ಪು ಅದು ಯಾರೇ ಇರಲಿ ತಪ್ಪು ಮಾಡಿರೋದು. ಅಲ್ಲ ಇದಕ್ಕೆ ಟೂರಿಗೆ ಅಂತ ಹೋಗಿರೋದು ಅವ್ರ ಅಮಾಯಕರಿಗೆ ಹೊಡೆದಿದ್ದು ಭಾಳ ತಪ್ಪು ಸರ್, ಹೊಡಿಬಾರ್ದಿತ್ತು ಅವರು, ಭಾಳ ತಪ್ಪು ಮಾಡಿರೋದು. ನಮ್ಮ ದೇಶ ಯುದ್ಧವನ್ನ ಮಾಡಿದ್ದು ಅಥವಾ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ದು ಸರಿನಾ ಅಂತ ಬಿಡಬಾರ್ದಾಗಿತ್ತಾ ಅಥವಾ ಏನ್ ಮಾಡ್ಬೇಕು? ಯಾರಿಗೆ ಪಾಕಿಸ್ತಾನವನ್ನ ಬಿಡಬಾರ್ದಾಗಿತ್ತು ಸರ್, ಬಿಡಬಾರ್ದಾಗಿತ್ತು. ಅವ್ರು ಮಾಡಿದ್ದು ಭಾಳ ತಪ್ಪು ಸರ್, ಬಿಡಿ. ಭಾಳ ಬೇಜಾರಾಯಿತು, ಭಾಳ ಇದಾಯಿತು. ಅವ್ರು ಮಾಡಿದ್ದು ಭಾಳ ತಪ್ಪು ಸರ್, ಮಾಡಬಾರ್ದು ಅವ್ರಿಗೆ ಯಾರು. ಇನ್ನೇನು ಹೇಳ್ಬೇಕು ಸರ್? ಇಲ್ಲ, ಒಂದು ಘಟನೆ ಅವ್ರು ಮಾಡಿದ ತಪ್ಪಿಂದ ನಮ್ಮ ದೇಶದಲ್ಲಿ ಹಿಂದೂ ಮತ್ತೆ ಮುಸ್ಲಿಂ ಸಂಬಂಧವನ್ನು ಹಾಳು ಮಾಡ್ತಾ ಅಂತ. ಹಾಳು ಮಾಡುತ್ತೆ ಸರ್. ಇವಾಗ ಮುಸ್ಲಿಮ್ ಅದು ಇದು ಅಂತ ಬಂದೇ ಬರುತ್ತೆ, ಅದು ಬರಬಾರ್ದು. ಆ ಥರ ಯೋಚನೆ ಮಾಡಬಾರ್ದು. ನಾವು ಇಲ್ಲಿ ಹಿಂದೂಸ್ತಾನದಾಗೆ ಇರೋದು, ನಾವು ಅಣ್ಣ ತಮ್ಮಂದ್ರಾಗೆ ಇರಬೇಕು. ನಾವು ಆ ಥರ ಯೋಚನೆ ಮಾಡಿದ್ರೆ ಕಿತ್ತಾಡಬೇಕಾಗುತ್ತೆ. ತಪ್ಪು ಅವ್ರು ಮಾಡಿದ್ದು ತಪ್ಪದು, ಅವ್ರು ಮಾಡಿದ್ದಾರೆ ಅಂತ ಹೇಳಿ ನಾವು ಕಿತ್ತಾಡೋಕ್ಕಾಗುತ್ತಾ? ಹಂಗೆ ಆಗಬಾರ್ದು ಸರ್, ಭಾಳ ತಪ್ಪು ಅವ್ರು ಮಾಡಿರೋದು. ಯಾರೇ ಆಗಿರಲಿ ಅವನು ತಪ್ಪು ತಪ್ಪೇನೆ. ಅವ್ರು ಹಾಳು ಮಾಡಿದ್ರೆ ನಾವು ಹಾಳು ಮಾಡ್ಕೊಳಕ್ಕೆ ತಯಾರಿಲ್ಲ ಸರ್. ನಾವು ಚೆನ್ನಾಗಿದ್ದೀವಿ, ನಾನು ಚೆನ್ನಾಗಿದ್ದೀನಿ ಅಂತ ನೀವು ತೊಗೊಂಡು ಬಂದು ಮೈಕ್ ಹಿಡ್ಕೊಂಡು ಮಾತಾಡ್ತಾ ಇದ್ದೀರಾ. ಇಲ್ಲಾಂದರೆ ನೀವು ಕೇಳ್ತಾ ಇದ್ದೀರಾ ನನಗೆ? ಒಂದ್ ಕಡೆ ಧರ್ಮದ ವಿಚಾರವನ್ನ ಇಟ್ಕೊಂಡು ದೇಶದಲ್ಲಿ ಧರ್ಮ ಹೊಡೆದ್ರ ಅಂತ. ಎಲ್ಲೋ ಒಂದು ಕಡೆ ಹಾಕಿದ್ರೆ ಅದು ಅಲ್ಲೇ ಬೀಳಿ ಅವರು. ಈ ಕಡೆ ತೊಗೊಂಡು ಬರೋದು ಬೇಡ. ಈ ಕಡೆ ನಾವು ಚೆನ್ನಾಗಿದ್ದೀವಿ, ಚೆನ್ನಾಗಿ ಇರ್ತೀವಿ, ಮುಂದೆನೂ ಚೆನ್ನಾಗಿರ್ತೀವಿ. ಅದು ನಂಬಿಕೆ ಐತೆ ನಮ್ಮ ಜನದ ಮೇಲೆ ನಮಗೆ ನಂಬಿಕೆ ಐತೆ. ಘಟನೆ ಬಗ್ಗೆ ಹೇಳೋದಾದ್ರೆ ಸರ್, ಮಿಸ್ಟೇಕ್ ಆಗುತ್ತೆ ಅಂತ ಮಕ್ಕಳಿಗೆ ಎಲ್ಲಿಗೆ ಬೇಕು ಅಲ್ಲೇ ಬೇಕು. ಇಲ್ಲಿ ಸೇರಿಸ್ತೀವಲ್ಲ ಅದು ತಪ್ಪು ನಮ್ಮದು ಅಷ್ಟೇ. ಯುದ್ಧದ ವಿಚಾರವಾಗಿ, ಧರ್ಮದ ವಿಚಾರವಾಗಿ ಅಂದ್ರೆ ಅಲ್ಲಿ ಆದಿಗಿದ್ದು ನಿಕ್ಕರ್ನ ಬಿಚ್ಚಿ ಧರ್ಮ ನೋಡಿ ಕೊಲೆ ಮಾಡಿದ್ರ ಅಂತ ಒಂದು ಘಟನೆ, ಅಥವಾ ನಮ್ಮ ದೇಶ ಮಾಡಿದ್ದು ಸರಿನಾ ಅನ್ನುವಂಥ ಒಂದು ಘಟನೆ. ಇದಕ್ಕೆ ಸರ್ ಅದು ಮಾಡೋದು ಹೇಗಂದರೆ ಉಗ್ರಗಾಮಿಗಳು ಮಾಡಬೇಕಾದ್ರೆ ಇದನ್ನು ನೋಡಿ ಮಾಡೋದು ತಪ್ಪದು ಅಲ್ವ ಸರ್? ಅವ್ರದ್ದೇನು ಟೆರರಿಸ್ಟ್ ಅವ್ರು ಬಂದು ಮಾಡ್ಕೊಂಡೋಗಿದ್ರೆ ಯಾರಿಗೂ ಇಷ್ಟು ನೋವು ಆಗ್ತಾ ಇಲ್ಲ. ಬಟ್ಟೆ ಬಿಚ್ಚಿ ಅವರು ಈ ಥರ ನೋಡಿದಾಗ ಹಿಂದೂ ಮುಸ್ಲಿಮ್ಸು ಅನ್ನೋದೊಂದು ಭೇದ ಭಾವ ತಂದಿಟ್ಟಿದ್ದೆ ಅವರು. ಮತ್ತೊಂದು ಇದೊಂದು ಆಗದಿದ್ರೆ ಇದನ್ನ ಕೆಣಕ್ತಾನೆ ಇರಲಿಲ್ಲ. ಇವರು ಕೆಣಕಿ ಮೈ ಮೇಲೆ ಎಳ್ಕೊಂಡಿದ್ದಾರೆ. ಆದರೆ ಈಗೇನಪ್ಪ ಅಂದ್ರೆ ನಮ್ಮ ಪ್ರಶ್ನೆ ಒಂದೇ, ಅವರು ನೀವು ವಾರ್ ಮಾಡ್ತಿರೋ ಬಿಡ್ತಿರಲ್ಲ, ನೀವು ನಿಜವಾಗ್ಲೂ ನೀವು ಪಾಕಿಸ್ತಾನದ ಮಾನವೀಯತೆ ನಿಮಗೆ ಇದ್ದಿದ್ರೆ 6 ಜನನೂ ನಮ್ಮ ಇಂಡಿಯಾ ಸರ್ಕಾರಕ್ಕೆ ಒಪ್ಪಿಸ್ಬೇಕು. ಅವ್ರು ಮಾಡಿದಂಥ ಕೃತ್ಯಗಳಿಂದ ಇವತ್ತು ನಿಮಗೆ ನೋವಾಗಿದೆ. ಅವ್ರು ಇವತ್ತು ಬಂದು ಕೆಣಕ್ತಿದ್ರೆ ನಿಮ್ಮನ್ನು ಯಾರೂ ಕೆಣಕ್ತಿರ್ಲಿಲ್ಲ. ಇಂಥವು ಹಿಂದೆ ಸಾವಿರಾರು ಆಗಿಬಿಟ್ಟಿದೆ, ಯಾರೂ ಅದನ್ನ ಅಷ್ಟೊಂದಾಗಿ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಇವತ್ತೇನಾಗಿದೆ, ಇವತ್ತು ಹುಡುಕೊಂಬಂದು ಹೊಡೆದು ಬಟ್ಟೆ ಬಿಚ್ಚಿ ಹೊಡೆದು, ಅದು ನೀವು ಹಿಂದೂನ ಮುಸ್ಲಿಮ್ಸ್ ಅಂತ ಕೇಳಿ ಹೊಡೆದಾಗ ಎಂಥರಿಗೂ ನೋವಾಗುತ್ತೆ ಅಲ್ವಾ? ಇವತ್ತು ಅವ್ರ ಹೆಂಡತಿ ಮಕ್ಕಳು ಸಾಕಾರ ಯಾರು? ಇವತ್ತು ನೀವೇನೋ ಮಜಕ್ಕೆ ತೀರಿಸ್ಕೊಂಬಿಟ್ರಿ. ಪ್ರಾಣಿಗಳು ಒಳ್ಳೆ ಪ್ರಾಣಿಗಳ ಥರ ಕೊಯ್ದಂಗೆ ಕೊಯ್ದುಬಿಟ್ರಿ. ಇವತ್ತು ಆ ಮನುಷ್ಯನಿಗೆ ಬೆಲೆ ಇಲ್ವಾ? ಇವತ್ತು ಅವ್ರ ತಂದೆ ತಾಯಿ ಅವ್ರ ಮಕ್ಕಳುಗಳಿಗೆ ಅವ್ರ ನೋವನ್ನು ಇವತ್ತು ದುಡ್ಡು ಯಾರು ಬೇಕಾದ್ರೂ ಎಷ್ಟು ಸರ್ಕಾರ ಬೇಕಾದ್ರೂ ಕೊಡ್ಬೋದು. ಆ ನೋವಂತೂ ಯಾರ ಕೈಲಿ ತುಂಬಲಿಕ್ಕಾಗತ್ತೆ? ಅವ್ರ ದುಃಖನ ಯಾರು ತಡ್ಕೊಳಕ್ಕಾಗತ್ತೆ? ಅದೇ ನಿಮ್ಮ ಪರಿಸ್ಥಿತಿ ನಿಮ್ಮನೇಲಾಗಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ಇದನ್ನ ಸೀರಿಯಸ್ ಆಗಿ ಆಕ್ಷನ್ ತೊಗೋಬೇಕು. ಯಾವುದೇ ಕಾರಣ ಟ್ರಂಪ್ ಆಗಲಿ ಮತ್ತೊಬ್ಬಾಗಲಿ ನಮ್ಮ ಇಂಡಿಯಾಕ್ಕೆ ಮಧ್ಯಸ್ಥಿ ವಹಿಸ್ಕೊಂಥ ಅವಶ್ಯಕತೆ ಇಲ್ಲ. ನಾವು ಯಾರಿಗೇನು ಕಮ್ಮಿ ಇಲ್ಲ, ನಾವು ಅವ್ರಿಗಿಂತ ಜಾಸ್ತಿ ಆಗಿದ್ದೀವಿ. ನಾವೆಲ್ಲ ಮನಸ್ಸು ಮಾಡಿದ್ರೆ ಇಂಡಿಯನ್ಸು ಯಾವ ಧೂಳಿಪಟಾಗಿ ಹೋಗ್ಬಿಡ್ತಾರೆ. ಫಾರಿನರಲ್ಲಿ ಯಾವ ಕಂಟ್ರಿನ ಇವತ್ತು ನಮ್ಮನ್ನು ಮಧ್ಯಸ್ಥಿಗೆ ವಹಿಸ್ಕೊಂಡು ಬರೋಂಥ ಅವಶ್ಯಕತೆ ಇಲ್ಲ. ನಾವಿವತ್ತು ನಮ್ಮ ನೋವನ್ನು ನೀವು ತೊಗೊಳ್ತೀರಾ? ಅದೇ ನಿಮ್ಮ ದೇಶದಲ್ಲಿ ನೋವಾಗಿದ್ದರೆ ನೀವು ಸುಮ್ಬಿಡ್ತಿದ್ರಾ? ನೀವು ಸಂಧಾನ ತೊಗೊಳ್ತಾ ಇರಲಿಲ್ಲ. ಇವತ್ತು ನಮಗೆ ರಕ್ತ ಬಿಸಿಯಾಗಿದೆ. ಆ ಬಿಸಿ ರಕ್ತದಲ್ಲೇ ನಾವೇನು ನೀವು ತೋರಿಸ್ಬೇಕು ಅದನ್ನ ತೋರಿಸೇ ತೀರ್ತೀವಿ ಅಂತ ನಮಗೆ ಒಂದು ಕೆಚ್ಚಿದೆ. ನಮ್ಮ ಮೋದಿ ಅವರು ಒಳ್ಳೆ ಆಕ್ಷನ್ ತಗೋತಿದ್ದಾರೆ. ಆದರೆ ಇವತ್ತೇನಪ್ಪ ಅಂದರೆ ಸಿಂಧೂರ ಅನ್ನೋದೊಂದು ಬಿರುದು ಕೊಟ್ಟಿದ್ದಾರಲ್ಲ, ಅದು ಯಾರೂ ಮಾಡದಿರೋಂಥ ಒಂದು ಬಿರುದನ್ನು ಇವತ್ತು ನಮ್ಮ ಇಂಡಿಯನ್ ಗೌರ್ಮೆಂಟು ಹುಡುಕಿ ಅದನ್ನು ಹೆಸರಿಟ್ಟು ಅದೇ ಥರ ಅವ್ರನ್ನೆಲ್ಲ ನಿರ್ನಾಮ ಮಾಡಬೇಕು. ಅಂದರೆ ಇವತ್ತು ಪಾಕಿಸ್ತಾನದಲ್ಲಿ ಏನಪ್ಪ ಅಂದರೆ ಕೆಲವು ಅಪರಾಧಿಗಳಿದ್ದಾರೆ, ನಿರಪರಾಧಿಗಳಿದ್ದಾರೆ. ನಾವು ಹೇಳೋದೇನಪ್ಪ ಅಂದರೆ ನಿರಪರಾಧಿಗಳಿಗೆ ಯಾವುದೇ ಕಾರಣಕ್ಕೂ ಆಗಬಾರ್ದು. ಅಪರಾಧಿಗಳು ಎಲ್ಲೆಲ್ಲಿದ್ದಾರೆ ಅವ್ರನ್ನ ಹುಡುಕಿ ಸದೆ ಬಡಿರಿ, ಅಮಾಯಕರನ್ನ ಯಾರನ್ನೂ ಕೊಲ್ಲಬೇಡಿ. ಇವತ್ತು ನಾವು ಒಂದು ಲೆಕ್ಕದಲ್ಲಿ ಏನಪ್ಪ ಅಂದರೆ ಮನುಷ್ಯ ಇವತ್ತು ಊಟ ಮಾಡದಿದ್ರು ಪರವಾಗಿಲ್ಲ, ಒಂದು ದೊಡ್ಡ ನೀರು ಕುಡಿಬೇಕು ಅಲ್ವಾ ಸರ್? ಈಗ ನೀರನ್ನು ನಾವು ಯಾವಾಗಲೂ ಕಟ್ಟಿ ಹಾಕಿ ಯಾವಾಗಲೂ ಬಿಟ್ಟರೆ ಅವ್ರಿಗೂ ಅಮಾಯಕರವರು. ಪಾಕಿಸ್ತಾನದಲ್ಲಿ ಇವತ್ತೇನಪ್ಪ ಅಂದರೆ ಆ ಜಮೀನು ಕೆಲಸ ಮಾಡೋನು ಅಮಾಯಕ, ಅವನು ಟೆರರಿಸ್ಟ್ ಅಲ್ಲ. ಟೆರರಿಸ್ಟ್ ಆಗಿದ್ದರೆ ಅವನು ಇವತ್ತು ಜಮೀನು ತಪ್ಕೊಂಡು ಹೆಂಡತಿ ಮಕ್ಕಳು ಕಟ್ಕೊಂಡು ಜೀವನ ಮಾಡ್ತಿರಲಿಲ್ಲ. ಏನಪ್ಪ ಅಂದರೆ ಸಾಮಾನ್ಯ ನಾವೊಂದು ಹೇಳೋದೇನಪ್ಪ ಅಂದ್ರೆ ನಾವೆಷ್ಟೋ ಅವರು ಅಷ್ಟೇ. ಸಾಮಾನ್ಯ ಜನಗಳಿಗೆ ಯಾರಿಗೂ ನೋವಾಗಬಾರ್ದು ಅನ್ನೋ ಒಂದು ನಮ್ಮ ಅಭಿಪ್ರಾಯ.